ಕುರ್ಚಿ ಕಾಳಗದ ಮಧ್ಯೆ ದೇವರ ಮೊರೆ ಹೋದ ಡಿಸಿಎಂ. ಹಾಸನದ ಅಧಿದೇವತೆ ಸನ್ನಿಧಿಯಲ್ಲಿ ಕಾಂಗ್ರೆಸ್ ಸಾರಥಿ ಖಡ್ಗಮಾಲಾ ಸ್ತೋತ್ರ ಮಂತ್ರ ಪಠಿಸಿದಂತ ಡಿಕೆ ಶಿವಕುಮಾರ್. ಕುರ್ಚಿ ಕಾಳಗದ ಮಧ್ಯೆ ದೇವರ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಸನದ ಅಧಿದೇವತೆ ಸನ್ನಿಧಿಯಲ್ಲಿ ಕಾಂಗ್ರೆಸ್ನ ಸಾರಥಿ ಖಡ್ಗಮಾಲಾ ಸ್ತೋತ್ರ ಮಂತ್ರ ಪಠಿಸಿದಂತ ಡಿಕೆ ಶಿವಕುಮಾರ್. ಮಹಾಚಂಡಿಕಾ ಯಾಗದಲ್ಲಿ ಮಂತ್ರ ಪಠಿಸಿದಂತಹ ಬಂಡೆ. ಕುಟುಂಬ ಸಮೇತ ಹಾಸನಾಂಬೆ ದರ್ಶನ ಪಡೆದಂತಹ ಡಿಕೆಶಿ. ದೇವಿಯ ಬಳಿ ಇಷ್ಟಾರ್ಥ ಬೇಡಿಕೆ ಇಟ್ಟಂತಹ ಶಿವಕುಮಾರ್ ಅವರು ಅರ್ಧ ಗಂಟೆಗೂ ಹೆಚ್ಚು ಕಾಲ ವಿಶೇಷವಾಗಿರುವಂತಹ ಪೂಜಾ ಕೈಂಕರ್ಯವನ್ನ ನೆರವೇರಿಸಲಾಯಿತು. ಇಷ್ಟು ಕುರ್ಚಿ ಕಾಳಗದ ಮಧ್ಯೆ ಕೂಡ ದೇವರ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಸನದ ಅಧಿದೇವತೆಯ ಸನ್ನಿಧಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಕಾಣಿಸಿಕೊಂಡಿರುವಂತದ್ದು. ಖಡ್ಗಮಾಲಾ ಸ್ತೋತ್ರವನ್ನ ಮಂತ್ರ ಪಠಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮಹಾಚಂಡಿಕಾ ಯಾಗದಲ್ಲಿ ಮಂತ್ರವನ್ನ ಪಠಿಸಿದ್ದಾರೆ. ಖಡ್ಗಮಾಲಾ ಸ್ತೋತ್ರ ಮಂತ್ರವನ್ನ ಪಠಿಸಿರುವಂತದ್ದು. ಕುಟುಂಬ ಸಮೇತರಾಗಿ ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ವಿಶೇಷವಾಗಿರುವಂತಹ ಪೂಜಾ ಕೈಂಕರ್ಯವನ್ನ ಅಲ್ಲಿ ನೆರವೇರಿಸಿರುವಂತದ್ದು. ಆ ಸಂದರ್ಭದಲ್ಲಿ ಮಂತ್ರವನ್ನ ಕೂಡ ಪಠಿಸಿದ್ದಾರೆ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಕಸರತ್ತು ನಡೆಯುತ್ತಿರುವಂತಹ ಹೊತ್ತಿನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಸನಾಂಬೆಯ ಸನ್ನಿಧಿಗೆ ತೆರಳಿರುವಂತದ್ದು. ಮಂಗಳವಾರ ರಾತ್ರಿ ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ಪತ್ನಿಯೊಂದಿಗೆ ಹಾಸನಾಂಬೆ ಸನ್ನಿಧಿಗೆ ತೆರಳಿ ವಿಶೇಷವಾಗಿರುವಂತಹ ಪೂಜೆಯನ್ನ ಅಲ್ಲಿ ಸಲ್ಲಿಸಿದ್ದಾರೆ. ಸುಮಾರು 5 ನಿಮಿಷ ದುರ್ಗಾ ಸಪ್ತಸತಿಯ 11ನೇ ಅಧ್ಯಾಯದ ನಾರಾಯಣಿ ನಮಸ್ಕಾರ ಮಂತ್ರವನ್ನ ಹೇಳಿ ಅರ್ಚಕರು ಪೂಜೆಯನ್ನ ನೆರವೇರಿಸಿದ್ರು. ಪೂಜೆ ನೆರವೇರಿಸುವಂತ ವೇಳೆ ಡಿಕೆಶಿ ಶತ್ರುವಿನ ಮೇಲೆ ವಿಜಯ ಸಾಧಿಸಲು ಖಡ್ಗಮಾಲಾ ಸ್ತೋತ್ರವನ್ನ ಪಠಿಸಿದ್ದಾರೆ. ಇದೇ ಶುಭ ಸಮಯದಲ್ಲಿ ದೇವಿಯ ಬಲಗಡೆಯಿಂದ ಹೂವು ವರವಾಗಿ ಬಿದ್ದಿದೆ. ಅದು ಕೂಡ 2 ಬಾರಿ ದೇವಿಯ ಬಲಭಾಗದಿಂದ ಹೂವು ಬಿದ್ದಿರುವಂತದ್ದು. ಪೂಜೆ ಬಳಿಕ ಡಿಕೆಶಿ ಅವರು ಮಾತನಾಡಿದ್ದಾರೆ, ನಾನುಂಟು ಆ ತಾಯಿ ಉಂಟು ನಮ್ಗೆ, ಹಾಗೆ ನಿಮ್ಗೆಲ್ಲರಿಗೂ ಕೂಡ ಭಗವಂತ ಶಾಂತಿ ನೆಮ್ಮದಿಯನ್ನ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸಿದ್ದೇನೆ ಅಂತ ಹೇಳಿದ್ದಾರೆ. ತಮ್ಮ ಪತ್ನಿಯೊಂದಿಗೆ ಹಾಸನಾಂಬೆಯ ದರ್ಶನವನ್ನ ಮಾಡುವುದಕ್ಕೆ ಅಂತಲ್ಲಿ ತೆರಳಿದ್ದಾರೆ. ಆ ಸಂದರ್ಭದಲ್ಲಿ ಅವರು ವಿಶೇಷವಾಗಿರುವಂತಹ ಪೂಜೆಯನ್ನ ಅಲ್ಲಿ ಸಲ್ಲಿಸಿದ್ದಾರೆ. ಹಾಗೆ ಖಡ್ಗಮಾಲಾ ಸ್ತೋತ್ರವನ್ನ ಪಠಿಸಿದ್ದಾರೆ. ಈ ಸಂದರ್ಭದಲ್ಲಿ ದೇವಿಯ ಬಲಗಡೆಯಿಂದ ಹೂವು ವರವಾಗಿ ಬಿದ್ದಿದೆ. ಅದು ಕೂಡ 1 ಬಾರಿ ಅಲ್ಲ 2 ಬಾರಿ ಹೂವು ವರವಾಗಿ ಬಿದ್ದಿರುವಂತದ್ದು. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಕಸರತ್ತು ನಡೆಯುತ್ತಿರುವಂತಹ ಹೊತ್ತಿನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಸನಾಂಬೆಯ ಸನ್ನಿಧಿಗೆ ತೆರಳಿದ್ದಾರೆ. ಅಲ್ಲಿ ಮಹಾಪ್ರಸಾದವೇ ಸಿಕ್ಕಿದೆ ಅಂತ ಹೇಳ್ಬೋದು. ಮಂಗಳವಾರ ರಾತ್ರಿ ತನ್ನ ಪತ್ನಿಯೊಂದಿಗೆ ಹಾಸನಾಂಬೆಯ ಸನ್ನಿಧಿಗೆ ಅವರು ತೆರಳಿದ್ದಾರೆ. ಅಲ್ಲಿ ವಿಶೇಷವಾಗಿರುವಂತಹ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅರ್ಚಕರು ಕೂಡ 5 ನಿಮಿಷಗಳ ಕಾಲ ದುರ್ಗಾ ಸಪ್ತಸತಿಯ 11ನೇ ಅಧ್ಯಾಯದ ನಾರಾಯಣಿ ನಮಸ್ಕಾರ ಮಂತ್ರ ಹೇಳಿ ಪೂಜೆಯನ್ನ ನೆರವೇರಿಸಿದ್ದಾರೆ. ನಂತರ ಡಿಕೆ ಶಿವಕುಮಾರ್ ಅವರು ಶತ್ರುವಿನ ಮೇಲೆ ವಿಜಯವನ್ನ ಸಾಧಿಸಲು ಖಡ್ಗಮಾಲಾ ಸ್ತೋತ್ರವನ್ನ ಪಠಿಸಿದ್ದಾರೆ. ಈ ಸಂದರ್ಭದಲ್ಲಿ ದೇವಿಯ ಬಲಭಾಗದಿಂದ ಹೂವು ವರವಾಗಿ ಬಿದ್ದಿರುವಂತದ್ದು. 1 ಬಾರಿ ಅಲ್ಲ 2 ಬಾರಿ ದೇವಿಯ ಬಲಭಾಗದಿಂದ ಹೂವು ವರವಾಗಿ ಬಿದ್ದಿದೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಅವರು ಪೂಜಾ ಕೈಂಕರ್ಯದಲ್ಲಿ ಅಲ್ಲಿ ಭಾಗಿಯಾಗಿರುವಂತದ್ದನ್ನ. ತನ್ನ ಪತ್ನಿಯೊಂದಿಗೆ ಹಾಸನಾಂಬೆಯ ದರ್ಶನಕ್ಕೆ ತೆರಳಿದ್ರು. ಆ ಸಂದರ್ಭದಲ್ಲಿ ಪೂಜೆಯನ್ನ ಅಲ್ಲಿ ನೆರವೇರಿಸ್ತಾ ಇದ್ದಾರೆ. ಹಾಗೆ ಇವರು ಕೂಡ ಖಡ್ಗಮಾಲಾ ಸ್ತೋತ್ರವನ್ನ ಪಠಿಸಿದ್ದಾರೆ. ಅರ್ಚಕರು ಕೂಡ 5 ನಿಮಿಷಗಳ ಕಾಲ ದುರ್ಗಾ ಸಪ್ತಸತಿಯ 11ನೇ ಅಧ್ಯಾಯದ ನಾರಾಯಣಿ ನಮಸ್ಕಾರ ಮಂತ್ರವನ್ನ ಅರ್ಚಕರು ಹೇಳಿಬಿಟ್ಟು ಪೂಜೆಯನ್ನ ಕೂಡ ನೆರವೇರಿಸಿದ್ದಾರೆ.
शरणागत दीनार्थ परित्राण वरामे सर्वस्याभ्य हरे नारायण नमोस्तुते आगारि ಹೋಗ್ಬೇಕು ಬರ್ಬೇಕು ವಾಪಸ್ वेदोक्तं दीर्घायुष्यावृत्त्यर्थं देहे स्थिता आनन्ददा मांसदा मज्जदा पुष्टभोगो अष्टैश्वर्यावृत्त्यर्थं बकलावच्छान्ति पूर्वका दीर्घायुः विपुलतर धनधान्यानवच्छिन्न सन्तति वृद्धिः स्थिरलक्ष्मी कीर्तिलाभ शत्रुपराजयाय सकलतदभीष्टसिद्ध्यर्थं राजकीयक्षेत्रे विजयप्राप्ताकारी महालक्ष्महात्रिपुरसंतप्तमादका श्रीहादराम्बारेवदा सम्पूर्ण अनुग्रह कृपा कटाक्ष फलावाप्त्यर्थं यथाशक्ति अर्चन पूजाख्यं कर्म करिष्ये ध्यानावाहनानि षोडशोपचार पूजां करिष्ये वेदवाणी ओम सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते शरणागत दीनार्थ परित्राण वरामे सर्वस्याभ्य हरे नारायण नमोस्तुते आगारि ಹೋಗ್ಬೇಕು ಬರ್ಬೇಕು ವಾಪಸ್ वेदोक्तं दीर्घायुष्यावृत्त्यर्थं देहे स्थिता आनन्ददा मांसदा मज्जदा पुष्टभोगो